ನಮಸ್ಕಾರ ವೀಕ್ಷಕರೇ, ನಿಮ್ಮ ಹೆಸರಲ್ಲಿ ಆಸ್ತಿ ಇರ್ಲಿ, ಮನೆ ಇರ್ಲಿ, ಪ್ಲಾಟ್ ಇರ್ಲಿ, ಹೊಲ ಗದ್ದೆಗಳಿರ್ಲಿ, ಯಾವುದೇ ಒಂದು ಆಸ್ತಿಗಳಿದ್ರು ಸಹಿತ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಬೇಕು. ಸೊ ಆಗ ಮಾತ್ರ ನಿಮ್ಮ ಆಸ್ತಿಗಳನ್ನ ಮಾರಲಿಕ್ಕೆ ಸಾಧ್ಯ, ಅಥವಾ ನೀವೇನಾದ್ರೂ ಅವುಗಳನ್ನ ಪಡ್ಕೊಳ್ಳಿಕ್ಕೆ ಬೇರೆ ಬೇರೆದವರ ಆಸ್ತಿಗಳನ್ನ ಪಡ್ಕೊಳ್ಳಿಕ್ಕೆ ನೀವು ಹೋಗಿದ್ದೆ ಆದ್ರೆ ಸೊ ಅವರು ಈ ಕೆಲಸವನ್ನ ಮಾಡಿರ್ಬೇಕು. ಆಗ ಮಾತ್ರ ಇದನ್ನ ನೀವು ಪಡ್ಕೊಳ್ಳಿಕ್ ಸಾಧ್ಯ. ಯಾಕಂದ್ರೆ ನೋಂದಾವಣಿನೇ ಆಗೋದಿಲ್ಲ. ಈ ಒಂದು ಕೆಲಸ ಮಾಡಿದ್ರೆ ಸಾಕು, ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಆ ಒಂದು ಹೊಲ ಗದ್ದೆಗಳನ್ನ ನಿಮ್ ಹೆಸರಲ್ಲೇ ಮಾಡ್ಕೊಳ್ಬಹುದು, ಅಥವಾ ನೀವು ಮಾರಾಟ ಮಾಡ್ಬೋದು. ಇಲ್ಲಪ್ಪಾ ಅಂದ್ರೆ ಈ ಒಂದು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಹೊಲ ಗದ್ದೆಗಳನ್ನ ಮಾರ್ಲಿಕ್ಕೆ ಆಗೋದಿಲ್ಲ, ಅಥವಾ ಹೊಲ ಗದ್ದೆಗಳನ್ನ ತೆಗೆದುಕೊಳ್ಳಿಕ್ ಆಗೋದಿಲ್ಲ. ಸೊ ಹೀಗಾಗಿ ನೀವೇ ಲಾಸ್ ಅನುಭವಿಸ್ತೀರಾ. ಸೊ ಅದಕ್ಕೋಸ್ಕರ ನಿಮ್ಮ ಒಳಿತಿಗೋಸ್ಕರನೇ ಈ ಒಂದು ಕಂದಾಯ ಇಲಾಖೆ ಈ ಒಂದು ಅಪ್ಡೇಟ್ ಅನ್ನ ಹೊರಡಿಸಿರುವಂತದ್ದು. ಸೊ ಹಾಗಾದ್ರೆ ಒಂದು ಅಪ್ಡೇಟ್ ಏನು, ಈ ಒಂದು ಕೆಲಸ ಅಂದ್ರೆ ಏನ್ ಮಾಡ್ಬೇಕು ನಾವು, ಸೊ ಏನ್ ಮಾಡಿದ್ರೆ ನಾವು ಹೊಲ ಗದ್ದೆಗಳನ್ನ ಮಾರ್ಲಿಕ್ಕೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡಿದ್ದೀನಿ. ಸೊ ಪ್ರತಿಯೊಂದನ್ನ ನೀವು ಕ್ಲಿಯರ್ ಆಗಿ ನೋಡ್ಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಷ್ಟೇ, ಮತ್ತೇನಿಲ್ಲ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಲೇಟೆಸ್ಟ್ ಆಗಿ ಅಪ್ಡೇಟ್ ಹಾಕುವಂತಹ ನಮ್ಮ ಚಾನಲ್ ನ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ರಿ. ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನು ನೋಡ್ಕೊಂಡು ಮೊದಲು ನೀವು ತಿಳ್ಕೊಳ್ಬಹುದು ಅಪ್ಡೇಟ್ ಅನ್ನ. ಸೊ ಹಾಗಾದ್ರೆ ಈ ಒಂದು ಆಸ್ತಿ ಪಾಸ್ತಿಗಳ ಬಗ್ಗೆ ಬಂದಿರುವಂತಹ ವಿಚಾರ, ಅಪ್ಡೇಟ್ ಆದ್ರೂ ನೋಟಿಸ್ ಆದ್ರೂ ಏನು, ಸೊ ಪ್ರತಿಯೊಂದನ್ನ ನೋಡ್ತಾ ಹೋಗೋಣ ವೀಕ್ಷಕರೇ. ಈ ಒಂದು ಕಂದಾಯ ಇಲಾಖೆಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಈ ಒಂದು ಅಪ್ಡೇಟ್ ಅನ್ನು ಹೊರಡಿಸಿರುವಂತದ್ದು. ಸೊ ಈಗಾಗಲೇ ನಾನು ಎಕ್ಸಾಂಪಲ್ ಸಮೇತ ನಾನು ನಿಮ್ಗೆ ತಿಳಿಸ್ತೀನಿ. ಈಗ ನೋಡಿ, ಒಂದು ಮಧ್ಯವರ್ಗದವರು ಇದ್ದಾರೆ. ಈಗ ನೋಡಿ, ನೀವು ಹೊಲ ಮಾರುವವರಿದ್ರ ಅಂತ ಅನ್ಕೊಳ್ಳಿ, ಈ ಕಡೆ ಹೊಲ ತೆಗೆದುಕೊಳ್ಳುವವರು ಬೇರೆ ಪಾರ್ಟಿ ಇದೆ. ಓಕೆನಾ, ನೀವು ಹೊಲ ಮಾರುವವರಿದ್ದೀರಿ, ನಾನು ಹೊಲ ತೆಗೆದುಕೊಳ್ಳೋನಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಮಧ್ಯವರ್ಗದವ್ರು ಬೇರೆ ಇರ್ತಾರೆ, ಅವ್ರು ಮಾರಾಟ ಮಾಡುವವರು, ಅಂದ್ರೆ ನಿಮ್ಮ ಹತ್ರ ಹೊಲ ಮಾರ್ಕೊಂಡು ನನ್ನ ಹತ್ರ ಕೊಡೋವರು. ಓಕೆನಾ, ಸೊ ಇಂಥದ್ಗೂ ಕೂಡ ಕಡಿವಾಣ ಹಾಕ್ತಾ ಇರುವಂತದ್ದು ರಾಜ್ಯ ಸರ್ಕಾರ. ಅದು ಹೇಗ್ ಆಗ್ತಾ ಇದ್ರೆ, ಯಾಕೆ ಆಗ್ತಾ ಇದ್ರೆ ಅನ್ನೋದಾದ್ರೆ, ಈಗ ಮಧ್ಯವರ್ಗಗಳು ಬರ್ತಾರೆ. ಸೊ ನೀವು ಎಷ್ಟು ನಿಮ್ಮ ಹೊಲದ ಒಂದು ಏನು ಬೆಲೆ ಎಷ್ಟಿದೆ ಅಂತ ಹೇಳೋದಾದ್ರೆ 5 ಲಕ್ಷ ಇದೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. 5 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ ನಿಮ್ಮ ಹೊಲದ ಬೆಲೆ. ಅದರ ಬೆಲೆ ನನಗೆ ಎಷ್ಟು ಹೇಳ್ತಾರೆ, ಒಂದು 6 ಲಕ್ಷ ರೂಪಾಯಿ ಹೇಳ್ತಾರೆ. ಅದರಲ್ಲಿ ನಾನು ಫೈನಲ್ ಡಿಸಿಷನ್ ಬಂದ ಮೇಲೆ ಸೊ 5,70,000 ಫೈನಲ್ ಆಗತ್ತೆ. ಓಕೆನಾ, ಸೊ ನಿಮ್ಗೆ ಏನ್ ಹೇಳ್ತಾರೆ, 4 ಲಕ್ಷ ಫೈನಲ್ ಆಗಿದೆ ಅಂತ ಹೇಳ್ತಾರೆ. ಸೊ ನಮ್ಮ ಹತ್ರ ಏನ್ ಮಾಡ್ತಾರೆ, ಒಂದು ನನಗೆ ಹತ್ರ 5,70,000 ಇಸ್ಕೊತಾರೆ. ನೆಕ್ಸ್ಟ್ ನಿಮ್ಮ ಹತ್ರನು ಕೂಡ 4 ಲಕ್ಷ ಕೊಟ್ಬಿಟ್ಟು ಟೋಟಲಿ 1,70,000 ಇವರೇ ಹೊಡ್ಕೊಳ್ತಾರೆ. ಸೊ ನಾನು ಕಡಿಮೆ ಬೆಲೆ ಹೇಳಿದೀನಿ. ಬರೇ ದೊಡ್ಡ ದೊಡ್ಡ ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ 10 ರಿಂದ 15 ಲಕ್ಷವಾದ್ರೂ ಈ ರೀತಿ ಹೊಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಈ ರೀತಿ ಇಂಥದಕ್ಕೆಲ್ಲನೂ ಕೂಡ ಕಡಿವಾಣ ಹಾಕ್ತಾ ಇರುವಂತದ್ದು. ಮತ್ತೆ ನಮಗಷ್ಟೇ ಅಲ್ಲ, ಇಲ್ಲಿ ಸರ್ಕಾರಿ ಒಂದು ಆಸ್ತಿ ಪಾಸ್ತಿಗಳು ಇರ್ತಾವಲ್ಲ, ಅಂತದ್ರಲ್ಲಿ ಈ ರೀತಿ ವ್ಯವಹಾರಗಳು ನಡೀತಾ ಇರುವಂತದ್ದು. ಸೊ ಅದಕ್ಕೋಸ್ಕರ ಇಂಥದಕ್ಕೆಲ್ಲ ಕಡಿವಾಣ ಹಾಕ್ಲಿಕ್ಕೆ, ಈಗ ಸರ್ಕಾರದ ಆಸ್ತಿ ಪಾಸ್ತಿಗಳಿರ್ತವೆ. ಸೊ ಅಲ್ಲಿ ಮುನ್ಸಿಪಾಲಿಟಿದವರಾಗಿರ್ಲಿ, ಮುನ್ಸಿಪಾಲಿಟಿ ಒಳಗಿರುವ ಮೆಂಬರ್ಸ್ ಗಳಾಗಿರ್ಲಿ, ಅಂತದ್ದನ್ನ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಿಕೊಂಡು ಸರ್ಕಾರಕ್ಕೆ ಹೆಚ್ಚು ಕಡಿಮೆ ಬೆಲೆಯನ್ನ ಕೊಟ್ಟು ಉಳಿದಿರುವಂತಹ ಹಣವನ್ನ ತಾವೇ ತೆಗೆದುಕೊಳ್ತಾ ಇರುವಂತದ್ದು. ಸೊ ಎಕ್ಸಾಂಪಲ್ ಅರ್ಥ ಆಗ್ತಾ ಇದೆಯಲ್ಲ. ಈಗ ಸರ್ಕಾರದ ಹೊಲ ಗದ್ದೆಗಳಿದಾವ ಅಂತ ಅನ್ಕೊಳ್ಳಿ. ಸೊ ಅದರಲ್ಲಿ ಈಗ ಸರ್ಕಾರಕ್ಕೆ ಏನ್ ಮಾಡ್ತಾ ಇರುವಂತದ್ದು, ಕಡಿಮೆ ಬೆಲೆಯನ್ನ ಕೊಡ್ತಾ ಇರುವಂತದ್ದು, ಹೆಚ್ಚಿನ ಬೆಲೆಯಾಗಿ ಜನರಿಗೆ ಮಾರ್ತಾ ಇರುವಂತದ್ದು. ಆ ಉಳಿದಿರುವಂತಹ 1 ಲಕ್ಷ 2 ಲಕ್ಷ ರೂಪಾಯಿಯನ್ನ ತಾವೇ ತೆಗೆದುಕೊಳ್ತಾ ಇರುವಂತದ್ದು. ಸೊ ಇಂಥದಕ್ಕೆಲ್ಲ ಕಡಿವಾಣ ಹಾಕ್ತಾ ಇರುವಂತದ್ದು ರಾಜ್ಯ ಸರ್ಕಾರ. ಇದರಿಂದ ಸರ್ಕಾರಕ್ಕೆ ಬಹಳ ಲುಸ್ಕಾನ್ ಅಂದ್ರೆ ಲಾಸ್ ಆಗ್ತಾ ಇದೆ, ಸ್ಥಳೀಯ ಆಡಳಿತಕ್ಕೆ ಬಹಳ ಲಾಸ್ ಆಗ್ತಾ ಇದೆ. ಸೊ ಇಂಥದ್ದೆಲ್ಲನ್ನ ತಡೆಗಟ್ಲಿಕ್ಕೆ, ಇದಷ್ಟೇ ಅಲ್ಲ, ಬೇರೆ ಬೇರೆ ಸ್ಕ್ಯಾಮ್ಸ್ ಗಳು ಕೂಡ ಆಗ್ತಾ ಇರುವಂತದ್ದು. ಸೊ ಅದಕ್ಕೋಸ್ಕರ ಇದನ್ನೆಲ್ಲನ್ನೂ ಕೂಡ ತಡೆಗಟ್ಲಿಕ್ಕೆ, ನಿಲ್ಲಿಸ್ಲಿಕ್ಕೆ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೊ ಈ ಒಂದು ಸ್ಥಳೀಯ ಆಡಳಿತ ಸಂಸ್ಥೆಗೆ ಬಹಳ ಒಂದು ಲಾಸ್ ಆಗ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ. ಸೊ ಇದನ್ನೆಲ್ಲನೂ ಕೂಡ ಗಮನದಲ್ಲಿ ಇಟ್ಕೊಂಡು, ಇದು ಬರೇ ಒಂದು ಏರಿಯಾದಲ್ಲಿ ಆಗಿರ್ಬೋದು, ಒಂದು ಸ್ಥಳದಲ್ಲಿ ಆಗಿರ್ಬೋದು, ಇಡೀ ರಾಜ್ಯದಾದ್ಯಂತಹ ಎಷ್ಟು ಲಾಸ್ ಆಗ್ತಾ ಇರಬಹುದು, ಸರ್ಕಾರಕ್ಕೆ ಎಷ್ಟು ಒಂದು ಹಣ ಹೋಗ್ಬೇಕಾಗಿರುವಂತದ್ದು ಜನರೇ ಹೊಡ್ಕೊಳ್ತಾ ಇರುವಂತದ್ದು, ಅಲ್ಲಿರುವಂತಹ ಕೆಲಸಗಾರರು ಹೊಡ್ಕೊಳ್ತಾ ಇರುವಂತದ್ದು, ಅಧಿಕಾರಿಗಳು ಹೊಡ್ಕೊಳ್ತಾ ಇರುವಂತದ್ದು. ಸೊ ಇಂಥದ್ದೆಲ್ಲಾನು ನಾವು ವಿಚಾರ ಮಾಡಿದ್ರೆ ಸ್ವಲ್ಪ ನಮ್ಗೆ ಗೊತ್ತಾಗತ್ತೆ, ಇಷ್ಟೊಂದು ಕೋಟಿ ಕೋಟಿ ಗಟ್ಲೆ ಹಣ ನಮಗೆ ಸರ್ಕಾರದಿಂದ ಲೂಟಿ ಮಾಡ್ತಾ ಇದೆ ಜನ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ಇಂಥದ್ದೆಲ್ಲಾನು ತಡೆಗಟ್ಲಿಕ್ಕೆ ಆಸ್ತಿ ಖಾತೆ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕಳಿಸಿದ್ದಾರೆ. ಸೊ ಆಸ್ತಿ ಖಾತೆ, ಈ ಖಾತೆಯನ್ನ ಮಾಡಿಸಿದ್ರೆ ಮಾತ್ರ ನಿಮಗೆ ಈ ಒಂದು ಹೊಲ ಗದ್ದೆಗಳನ್ನ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ, ಅದೇ ರೀತಿಯಾಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಅಂದ್ರೆ ನೀವೇನಾದ್ರೂ ಖರೀದಿ ಮಾಡೋರಿದ್ರೆ ಅದನ್ನ ಕೇಳಿ ಮೊದಲು. ಈ ಒಂದು ಆಸ್ತಿ ಖಾತೆ ಆಗಿರ್ಲಿ, ಸೊ ಹೊಲ ಗದ್ದೆಗಳನ್ನ ನೀವೇ ಖುದ್ದಾಗಿ ವ್ಯವಹಾರ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಸರ್ಕಾರಿ ಆಸ್ತಿಗಳನ್ನ ನೀವು ಖರೀದಿ ಮಾಡ್ತಾ ಹೋಗಿದ್ರೆ ಆದ್ರೆ ಅಲ್ಲಿ ಬಹಳಷ್ಟು ಚೌಕಾಸಿ ಮಾಡ್ಬೇಕಾಗತ್ತೆ ನೀವು. ಸೊ ಯಾಕಂದ್ರೆ ನಿಮಗೆ ಎಷ್ಟೊಂದು ಲಾಸ್ ಆಗ್ತಾ ಇದೆ ನಿಮಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಒಂದ್ ಸ್ವಲ್ಪ ವಿಚಾರಣೆ ನಡೆಸಿ ಆಮೇಲೆ ಹೊಲ ಗದ್ದೆಗಳನ್ನ ಖರೀದಿ ಮಾಡಿ, ಅದು ಆಸ್ತಿ ಪಾಸ್ತಿಗಳನ್ನ, ಪ್ಲಾಟ್ ಗಳನ್ನ, ಮುಖ್ಯವಾಗಿ ಸರ್ಕಾರಿ ಒಂದು ಪ್ಲಾಟ್ ಗಳೇನೆ ಇರ್ತವೆ ಹೆಚ್ಚಾಗಿ. ಸೊ ಅದನ್ನ ನೋಡ್ಕೊಂಡು ನೀವು ಖರೀದಿಯನ್ನ ಮಾಡ್ಕೊಳ್ಳಿ. ಸೊ ಇಷ್ಟು ನಿಮಗೆ ಈ ಖಾತೆಯನ್ನ ಮಾಡಿಸ್ಬೇಕಂತ ಹೇಳಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇದು ಬಹಳಷ್ಟು
ನಡೀತಾ ಇರುವಂತದ್ದು ಕ್ರೈಮ್. ಅದಕ್ಕೋಸ್ಕರ ಇದನ್ನ ತಡೆಗಟ್ಟಲಿಕ್ಕೆ ಕೃಷ್ಣ ಬೈರೇಗೌಡರು ಖುದ್ದಾಗಿ ಹೇಳಿದ್ದಾರೆ. ಇದರಿಂದ ಲಾಸ್ ಕೂಡ ಬೆಂಗಳೂರು ನಗರದಲ್ಲಿ ಆಗಿದೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಕರಣಗಳು ದಾಖಲೆ ಆಗಿರುವಂತಹ ಕಾರಣಕ್ಕಾಗಿ ಈ ಒಂದು ಅಪ್ಡೇಟ್ ಅನ್ನ ಕಳಿಸಿರುವಂತದ್ದು. ಮುಖ್ಯವಾಗಿ ನೀವು ಏನ್ ಮಾಡಿ, ಹೊಲ ಗದ್ದೆಗಳಿಗೆ ರೈತರು ಪಹಣಿಯನ್ನ ಲಿಂಕ್ ಮಾಡಿಸಿ. ಸೊ ಅದಕ್ಕೂ ಕೂಡ ಗಡುವು ಕೊಟ್ಟಿದ್ರು, ಮತ್ತೆ ಎಕ್ಸ್ಟೆಂಡ್ ಮಾಡಿದರೆ ಸೊ ಜನವರಿ ಎಂಡ್ ವರೆಗೂ ಕೂಡ ಮಾಡಿಸಿದ್ರೆ ಸಹಿತ ನಡೆಯುತ್ತೆ. ಹಾಗಾದ್ರೆ ಈ ಒಂದು ಹೊಲ ಗದ್ದೆಗಳಿಗೆ ನೀವು ಪಹಣಿಯನ್ನ ಲಿಂಕ್ ಮಾಡಿಸಿಲ್ಲಪ್ಪ ಅಂದ್ರೆ ನಿಮಗೆ ಬೆಳೆ ಪರಿಹಾರ ಆಗಿರ್ಲಿ, ಬರ ಪರಿಹಾರ ಆಗಿರ್ಲಿ, ಈಗಾಗಲೇ ಬೆಳೆ ವಿಮೆ ಜಮಾ ಆಗ್ತಾ ಇದೆ. ಸೊ ಅದು ಕೂಡ ನೀವು ಪಡೆದುಕೊಳ್ಳಿಕ್ ಸಾಧ್ಯ ಇಲ್ಲ. ನೀವು ಅರ್ಜಿ ಸಲ್ಲಿಸಿದ್ರು ಸಹಿತ ನಿಮಗೆ ಹಣ ಬರೋದಿಲ್ಲ. ಯಾಕಂದ್ರೆ ಮುಖ್ಯವಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು. ಸೊ ಆಗ ಮಾತ್ರ ನಿಮಗೆ ಈ ಒಂದು PM ಕಿಸಾನ್ ಆಗಿರ್ಲಿ, ಬೆಳೆ ಪರಿಹಾರ, ಬರ ಪರಿಹಾರ, ಇಂತಹ ಎಲ್ಲಾ ಯೋಜನೆಗಳ ಮುಖಾಂತರ ನಿಮ್ಗೆ ಹಣ ಬರ್ಲಿಕ್ಕೆ ಸಾಧ್ಯ. ಇಲ್ಲಪ್ಪ ಅಂದ್ರೆ ಇನ್ ಕೇಸು ನಿಮಗೆ ಹಣನೇ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳಿ. ಸೊ ಎಲ್ಲಿ ಹೋಗಿ ಲಿಂಕ್ ಬೇಕಂದ್ರೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗ್ಬೇಕು. ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಲಿಂಕ್ ಮಾಡಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಡಾಕ್ಯುಮೆಂಟ್ಸ್, ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಳ್ಬೇಕು. ಆಧಾರ್ ಕಾರ್ಡು, ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಳ್ಬೇಕು. ಮೊಬೈಲ್ ಸಂಖ್ಯೆಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕಾಗತ್ತೆ. ಮತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿರ್ಬೇಕು. ಹಿರಿಯರು ಮುಖ್ಯವಾಗಿ, ಹೊಲ ಗದ್ದೆಗಳು ನಿಮ್ಮ ಹೆಸರಲ್ಲೇನೆ ಇರುತ್ತೆ, ಪ್ಲಾಟ್ಗಳು ಹೆಚ್ಚಾನೆಚ್ಚು ನಿಮ್ಮ ಹೆಸರಲ್ಲೇನೆ ಇರ್ತವೆ. ಸೊ ನೀವ್ ಏನ್ ಮಾಡ್ತೀರಾ, ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಂಡಿರೋದಿಲ್ಲ. ಒಂದ್ ಕೆಲಸ ನೀವು ಮಾಡ್ಬೇಕಾಗತ್ತೆ, ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಏನಾದ್ರೂ ಒಂದು ನಂಬರ್ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಏನೇ ಒಂದು ಚೇಂಜಸ್ ಮಾಡ್ಕೊಂಡ್ರು ಸಹಿತ ಅದು ಅಪ್ಡೇಟ್ ಹಾಗೇನೆ. 10 ವರ್ಷದಿಂದ ಯಾರು ಕಳೆದ 10 ವರ್ಷದಿಂದ ಆಧಾರ್ ಕಾರ್ಡ್ ಗಳನ್ನ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ, ಹೊಸ ರೂಲ್ಸ್ ಆದ್ರೂ ನಿಮ್ಗೆ ತಿಳಿಸಿದ್ದಾರೆ. ಈ ಒಂದು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ನಿಮಗೆ ಗೊತ್ತಿದೆ. ಪ್ರತಿಯೊಂದು ಯೋಜನೆಗಳಿಗೋಸ್ಕರ ಈ ಒಂದು ಆಧಾರ್ ಕಾರ್ಡ್ ಬೇಕೇ ಬೇಕು. ನೀವು ಇದಿರೋ ಅಥವಾ ಇಲ್ವೋ, ನೀವು ನಮ್ಮ ಭಾರತೀಯರು ಅನ್ನುವ ಹಾಗೆನೂ ಕೂಡ ನಿಮ್ಗೆ ಆಧಾರ್ ಕಾರ್ಡ್ ಮುಖ್ಯವಾಗಿ ಬೇಕೇ ಬೇಕಲ್ವಾ. ಸೊ ಅದಕ್ಕೋಸ್ಕರ ಆ ಒಂದು ಆಧಾರ್ ಕಾರ್ಡ್ ಅನ್ನ ಮುಖ್ಯವಾಗಿ ನೀವು ಲಿಂಕ್ ಮಾಡಿಸ್ಕೊಳ್ಬೇಕು. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಪ್ಯಾನ್ ಕಾರ್ಡ್ ಜೊತೆಗೂ ಕೂಡ ಮುಖ್ಯವಾಗಿ ಲಿಂಕ್ ಮಾಡಿಸ್ಕೊಳ್ಬೇಕು. ಇಲ್ಲಪ್ಪ ಅಂದ್ರೆ 2,000 ದಂಡ ಇದೆ. ಈಗಾಗಲೇ ಗೊತ್ತಿರುವಂತದ್ದು. 1,000 ರೂಪಾಯಿ ಫೈನ್ ಹಾಕ್ತಾ ಇದ್ದಾರೆ. 1,200 ರೂಪಾಯಿ ನಿಮ್ಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ತೆಗೆದುಕೊಳ್ತಾ ಇದ್ದಾರೆ. 200 ರೂಪಾಯಿ ಆನ್ಲೈನ್ ದವರಿಗೆ, ನೆಕ್ಸ್ಟ್ 1,000 ರೂಪಾಯಿ ಸರ್ಕಾರಕ್ಕೆ ಹೋಗ್ತಾ ಇದೆ. ಸೊ ಅದಕ್ಕೂ ಕೂಡ ಗಡುವು ಕೊಟ್ಟಿದ್ರು, ಅದನ್ನ ಮೀರಿ ನೀವು ಆ ಒಂದು ಲಿಂಕ್ ಅನ್ನ ಮಾಡಿಸ್ಕೊಳ್ಳಿಲ್ಲ, ಇದೇನ್ ಬಿಡಪ್ಪ ಅಂದಿದ್ದೀರಿ. ಸೊ ಅದಕ್ಕೋಸ್ಕರ 1,000 ದಂಡ, ಇನ್ನು 5,000 ಆಗತ್ತೆ, 10,000 ಕೂಡ ಆಗ್ಬಹುದು, 10,000 ಕೂಡ ಹೋಗ್ಬಹುದು. ಅದೇನಿಲ್ಲ, ಹೇಳುವಂತಹ ವಿಷಯ ಇದೆ. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ. ಸೊ ಯಾರ್ಯಾರು ಇನ್ನೂವರೆಗೂ ಕೂಡ ನೀವು ಲಿಂಕ್ ಮಾಡಿಸಿಲ್ಲ, ಮಾಡಿಸ್ಕೊಳ್ಳಿ. ಈ ಖಾತಾ ಮಾಡಿಸ್ಕೊಂಡಿಲ್ಲ, ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಸೊ ಫಸಲ್ ಬಿಮಾ ಯೋಜನೆಯಲ್ಲಿ ಕೂಡ ಈಗಾಗಲೇ ನಿಮಗೆ ಬೆಳೆ ವಿಮೆ ಬರ್ತಾ ಇರುವಂತದ್ದು. ಅದಕ್ಕೋಸ್ಕರ ನಾನು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಅಂತ ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಸೊ ಮತ್ತೆ ನಿಮಗೆ ಇದರ ಬಗ್ಗೆ ನಾನು ಎಷ್ಟು ತಿಳಿಸ್ಕೊಡ್ಬೇಕಾಗಿತ್ತು ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತೆ ಏನಾದ್ರೂ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ನಿಮ್ಗೆ ಕ್ವಶನ್ಸ್, ಕ್ವರೀಸ್ ಗಳು ಇದ್ರೆ, ಮತ್ತೆ ಯಾವುದೇ ಸ್ಕೀಮ್ ಇರಲಿ, ಇದು ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ, ಪ್ರತಿಯೊಂದು ಸ್ಕೀಮ್ಸ್ ಗಳ ಬಗ್ಗೆ ನಿಮ್ಗೆ ಡೌಟ್ಸ್ ಇದ್ರೆ, ಆ ಒಂದು ಯೋಜನೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿ ನಿಮ್ಗೆ ಹಣ ಬರ್ತಾ ಇಲ್ಲಪ್ಪ ಅಂದ್ರೆ, ಅಥವಾ ಏನಾದ್ರೂ ತೊಂದರೆ ಆಗಿದ್ದೆ ಆದ್ರೆ, ನನಗೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಬೋಡ್ಕಾಸ್ಟ್ ಚಾನಲ್ ಗೆ ಜಾಯ್ನ್ ಆಗಿ, ಅದೇ ರೀತಿಯಾಗಿ ಬಯೋದಲ್ಲಿ ಇರುತ್ತೆ, ಅಲ್ಲಿ ಜಾಯ್ನ್ ಆಗಿ ರೀತಿಗೆ ಫಾಲೋ ಮಾಡಿರ್ಬೇಕು. ಆಗ ಮಾತ್ರ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಾಂದ್ರೆ ಆ ಒಂದು ಮೆಸೇಜ್ ನನ್ಗೆ ರಿಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಫಾಲೋ ಮಾಡ್ಕೊಂಡು ಆ ಮೆಸೇಜ್ ಮಾಡಿ ನಾನು ರಿಪ್ಲೈ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ನೀವು ಇರ್ಬೇಕಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಇನ್ಸ್ಟಾಗ್ರಾಮ್ ಲಿಂಕ್ ಮೆಸೇಜ್ ಮಾಡಿ ಸಾಕು, ನಾನು ರಿಪ್ಲೈ ಮಾಡ್ತೀನಿ. ಇಷ್ಟು ಅಪ್ಡೇಟ್ಸ್ ಗಳನ್ನ ನಾನು ತಿಳಿಸ್ಕೊಡ್ಬೇಕಾಗಿತ್ತು, ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂತ ಮತ್ತು ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.